ಹೇಳ್ಬಿಟ್ಟು ಇಲ್ಲಿ ಫುಡ್ ಬಂದು ನಾನು ಟ್ರೈ ಮಾಡಿದ್ದೀನಿ. ಸೊ ಹಲೋ ಫ್ರೆಂಡ್ಸ್, ನಾನು ರೇಖಾ ಜೇನಿ. ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಫ್ರೆಂಡ್ಸ್. ಈಗ ನಾವು ಬಂದಿರುವಂಥ ಈ ಒಂದು ಜಾಗ ಏನಿದೆ, ಸೊ ಇಲ್ಲಿ ಶೆಟ್ಟೀಸ್ ಬಿರಿಯಾನಿ ಅಡ್ಡ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ದಾಸರಳ್ಳಿಯಲ್ಲಿ ಲೊಕೇಟೆಡ್ ಆಗಿರುವ ಈ ಒಂದು ಹೋಟೆಲ್ ಏನಿದೆ, ಇಲ್ಲಿ ಏನೆಲ್ಲ ಫುಡ್ ಸ್ಪೆಷಲ್ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಫ್ರೆಂಡ್ಸ್. ಸೊ ನಾನು ಬಂದು ನಿಮಗೆ ರಿವ್ಯೂ ಮಾಡ್ತೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ತಡ ಮಾಡೋದು ಬೇಡ, ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ, ಈ ರೋಡ್ ಏನಿದೆ ಇದು ಟೂವರ್ಡ್ಸ್ ಬಂದು ಟೋಲ್ ಗೇಟ್ ಮೆಜೆಸ್ಟಿಕ್ ಹೋಗೋ ರೋಡು. ಸೊ ಈ ಸೈಡ್ ಏನಿದೆ ಇದು ಟೂವರ್ಡ್ಸ್ ಬಂದು ಹೌಸಿಂಗ್ ಬೋರ್ಡು ಕಾಮಾಕ್ಷಿಪಾಳ್ಯ ಹೋಗೋ ರೋಡ್. ಇನ್ ಬಿಟ್ವೀನಲ್ಲಿ ಲೊಕೇಟೆಡ್ ಆಗಿರುವ ಈ ಒಂದು ಹೋಟೆಲ್ ಏನಿದೆ ಇದು ದಾಸರಳ್ಳಿ ಎಕ್ಸಾಕ್ಟ್ ಪ್ಲೇಸು. ಮತ್ತು ಇಲ್ಲಿ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸು ಮತ್ತು ಕೂಲ್ ಡ್ರಿಂಕ್ಸು ಇದೆಲ್ಲ ಒಂದು ಸಹ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಏನಿದೆ ಶೆಟ್ಟೀಸ್ ಬಿರಿಯಾನಿ ಅಡ್ಡ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಏನೆಲ್ಲ ಇದೆ ಕಿಚನ್ ಒಳಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಎಸ್ ಮೇಡಮ್, ಏನೆಲ್ಲ ವೆರೈಟೀಸ್ ಇದೆ ಅಂತ ಹೇಳಿ ಮೇಡಮ್. ಹಾಗೆ ನಮ್ಮ ಹತ್ರ ಹೈದರಾಬಾದಿ ಬಿರಿಯಾನಿ ಇದೆ, ನಾಟಿ ಸ್ಟೈಲ್ ಬಿರಿಯಾನಿ ಇದೆ, ಕಬಾಬ್ ಇದೆ, ಚಿಕನ್ ಗ್ರೇವಿ ಇದೆ, ಚಿಕನ್ ಫ್ರೈ ಇದೆ, ಮತ್ತು ಚಪಾತಿ ಕಾಂಬೋ ಅಂತ ಸಿಗುತ್ತೆ, ಪನ್ನೀರ್ ಮಸಾಲ ಕಾಂಬೋ ಇದೆ. ಅಷ್ಟು ವೆರೈಟೀಸ್ ಇವಾಗ ಮಾಡ್ತಾ ಇದ್ದೀವಿ. ಈಗ ಅಷ್ಟು ಮಾಡ್ತಿದ್ದೀರಾ? ಓಕೆ ಫೈನ್ ಮೇಡಮ್. ಈಗ ಬಿರಿಯಾನಿ ಯಾವುದೇ ತೋರಿಸಿ ಮೇಡಮ್. ಹೈದ್ರಾಬಾದಿ ದಮ್ ಬಿರಿಯಾನಿ. ಓಕೆ, ನಾಟಿ ಸ್ಟೈಲ್ ಬಿರಿಯಾನಿ. ಓಕೆ ಓಕೆ ಮೇಡಮ್. ಇದು ನೆಕ್ಸ್ಟ್ ಚಿಕನ್ ಫ್ರೈ. ಎಸ್. ಫ್ರೆಂಡ್ಸ್, ಸೊ ಇಲ್ಲಿ ಏನಿದೆ ಶೆಟ್ಟೀಸ್ ಬಿರಿಯಾನಿ ಅಡ್ಡ ಅಂತ ಹೇಳಿಬಿಟ್ಟು, ಸೊ ಹೈದ್ರಾಬಾದಿ ದಮ್ ಬಿರಿಯಾನಿ. ಸೊ ಇಲ್ಲಿ ಇವು ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಫುಡ್ ರಿವ್ಯೂ ಮಾಡ್ತೀನಿ. ನೆಕ್ಸ್ಟ್ ಬಂದು ಕಬಾಬ್ ಆರ್ಡ್ರ್ ಮಾಡಿದ್ದೀನಿ, ನೋಡ್ಬೋದು. ಓಕೆ, ಸೊ ಸ್ಟ್ರೈಟಾಗಿ ತಡ ಮಾಡೋದು ಬೇಡ, ಫುಡ್ ಒಳಗೆ ಹೋಗೋಣ ಫ್ರೆಂಡ್ಸ್. ಪೀಸ್ ಎಲ್ಲ ಬಂದು ಚೆನ್ನಾಗಿದೆ ಫ್ರೆಂಡ್ಸ್, ನೋಡ್ಬೋದು. ಸೊ ಪೀಸಸ್ ಸೈಜು ಮತ್ತು ಇದರಲ್ಲಿ ಮರ್ಜ್ ಆಗಿರೋ ಈ ಒಂದು ಮಸಾಲೆಸ್ ಎಲ್ಲ ಬಂದು ನೋಡ್ಬೋದು. ಸೊ ಪೀಸಸ್ ಎಲ್ಲ ಬಂದು ಸಫಿಷಿಯೆಂಟಾಗಿದೆ. ಸೊ ತುಂಬ ಬಿಸಿ ಇದೆ. ಫ್ರೆಂಡ್ಸ್, ಈ ಒಂದು ರೈಸ್ದು ಟೆಕ್ಸ್ಚರ್ ನೋಡ್ಬೋದು ನೀವು. ನೋಡಿ, ಲೈಟು ಬಂದು ಈ ಎಲ್ಲೋ ಇಶ್ಯೂ, ಮತ್ತು ಬಂದು ಇಲ್ಲಿ ಏನಿದೆ ಈ ಒಂದು ಮಸಾಲೇಸು, ಸೊ ಮಸಾಲೇಸು ಹಾಗೆ ಬಂದು ನಮಗೆ ಸಪ್ರೇಟಾಗಿ ಸಿಗುತ್ತೆ. ಮತ್ತು ರೈಸ್ ಕೂಡ ಬಂದು ತುಂಬ ಉದುರಾಗಿದೆ ನೋಡ್ಬೋದು, ಅಂದರೆ ಒಂದಕ್ಕೊಂದು ಮರ್ಜ್ ಆಗಿಲ್ಲ. ಸೊ ಮತ್ತು ಟೇಸ್ಟ್ ಕೂಡ ಬಂದು ತುಂಬ ಚೆನ್ನಾಗಿದೆ. ನೋಡೋದು ಪೀಸಸ್ ನೋಡೋಣ. ಎಸ್, ಪೀಸ್ ನೋಡ್ಬೋದು. ಪೀಸ್ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ, ಅದನ್ನು ಇಲ್ಲಿ ನೋಡ್ಬೋದು ನಾವು. ಪೀಸಸ್ಸು ನೋಡುವ. ಪೀಸ್ ನಿಜ ತುಂಬ ಟೆಂಡರಿಯಾಗಿ ಸಾಫ್ಟಾಗಿದೆ ಫ್ರೆಂಡ್ಸ್. ಸೊ ಅಷ್ಟು ಸಾಫ್ಟ್ ಇದೆ ಪೀಸಸ್ಸು.
ಇದರಲ್ಲಿ ಇರುವಂಥ ಈ ಒಂದು ಮಸಾಲೆ ಏನಿದೆ ಹಾಕಿರೋ ಪೂರ್ತಿ ಆ ಇಂಗ್ರೀಡಿಯೆಂಟು ಹಾಗೆ ಬಾಯಲ್ಲಿ ಫೀಲ್ ಮಾಡ್ಕೋಬೋದು ನಾವು. ಮತ್ತು ಎಷ್ಟು ಈ ಒಂದು ಸ್ಪೈಸಿ ಎಷ್ಟು ಬೇಕು, ಸೊ ಆ ಸ್ಪೈಸಿ ಕೂಡ ಬಂದು ಇಲ್ಲಿ ನಾವು ಫೀಲ್ ಮಾಡ್ಕೋಬೋದು. ಸ್ಪೈಸಿ ಪ್ಲಸ್ ಟೇಸ್ಟು ರುಚಿಯಾಗಿದೆ. ಸೊ ಇದೇನಿದೆ ಹೈದ್ರಾಬಾದಿ ದಮ್ ಬಿರಿಯಾನಿ, ಆ ಒಂದು ದಮ್ ಲೆವೆಲ್ ಕರೆಕ್ಟಾಗಿದೆ. ಸೊ ಜಾಸ್ತಿನೂ ಬೆಂದಿಲ್ಲ, ಕಡಿಮೆನೂ ಬೆಂದಿಲ್ಲ, ಕರೆಕ್ಟಾಗಿ ಆ್ಯಾವ್ರೇಜ್ ಆಗಿದೆ. ಸೊ ನೋಡ್ಬೋದು. ಆಸಮ್. ನಾನು ಮುಂಚೆನೇ ಹೇಳಿರೋ ಥರ ಪೀಸಸ್ ಎಲ್ಲ ಕೂಡ ಬಂದು ತುಂಬ ಸಫಿಷಿಯೆಂಟಾಗಿಯೇ ಇದೆ. ನೋಡಿ ಎಷ್ಟು ಪೀಸಸ್ ಇದೆ ಅಂತ ನೋಡ್ಬೋದು. ಮತ್ತು ಇದಕ್ಕೆ ನೋಡಿ ಒಂದು ಶೇರ್ವಾ ಕೊಟ್ಟಿದ್ದಾರೆ ನೋಡಿ, ಗ್ರೇವೀಸ್. ಸೊ ಗ್ರೇವಿಯಲ್ಲಿ ಟ್ರೈ ಮಾಡೋಣ ಹೇಗಿದೆ ಅಂತ. ಫ್ರೆಂಡ್ಸ್, ಇದು ಏನು ಗ್ರೇವಿ ಅಂತ ಗೊತ್ತಿಲ್ಲ, ಬಟ್ ಒಂಥರ ಡಿಫ್ರೆಂಟ್ ಯೂನಿಕ್ ಟೇಸ್ಟ್ ಇದೆ ಇದು ಈ ಗ್ರೇವಿ. ಸೊ ಇದು ಯಾವುದರಿಂದ ಇವರು ಪ್ರಿಪೇರ್ ಮಾಡಿದ್ದಾರೆ ಅಂತ ಖಂಡಿತ ಬಂದು ಅವ್ರನ್ನ ಕೇಳಬೇಕು. ಕೇಳಿಬಿಟ್ಟು ನಾನು ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಗ್ರೇವಿ ಅಂತೂ ತುಂಬ ಟೇಸ್ಟಾಗಿದೆ. ಈ ಬಿರಿಯಾನಿಗೆ ಈ ಒಂದು ಗ್ರೇವಿ ಕಾಂಬಿನೇಷನ್ ಸೂಪರ್ ಆಸಮ್. ಲೈಟ್ ಒಂದೊಂದು ಬೈಟಿಗೂ ಬಂದು ಸ್ಪೈಸಿ ಫೀಲ್ ಮಾಡ್ಬೋದು ನಾವು, ಅಷ್ಟು ಚೆನ್ನಾಗಿದೆ. ಐ ಲೈಕ್ ಇಟ್. ಓಕೆ ಫ್ರೆಂಡ್ಸ್, ಕಬಾಬ್ ತೊಗೊಂಡಿದ್ದೀನಿ. ಸೊ ಕಬಾಬ್ ನೋಡ್ಬೋದು. ಪೀಸಸ್ ಕೂಡ ಯಾವುದು ಕೂಡ ಬಂದು ಲೈಕ್ ತುಂಬ ಬೋನ್ ಇರೋದು ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಪೀಸಸ್ ಕೂಡ. ಇದು ಇಲ್ಲಿ ನೋಡಿ, ಜ್ಯೂಸಿ, ಫುಲ್ ಹಂಗೆ ಜ್ಯೂಸು, ಅಂದರೆ ಅಷ್ಟು ಸಾಫ್ಟ್ನೆಸ್ಸು, ಜ್ಯೂಸು, ಸೂಪ್ ಅಂತ ಏನು ಹೇಳ್ತೀವಿ ಅಷ್ಟು ಸೂಪಿ ನಾವು ಫೀಲ್ ಮಾಡ್ಬೋದು. ಒಂದು. ಎರಡನೇದು ಕ್ರಿಸ್ಪಿನೆಸ್ ನೋಡ್ಬೋದು. ಈ ಕಬಾಬಲ್ಲಿ ಕ್ರಿಸ್ಪಿನೆಸ್ ಇದೆ ನೋಡಿ, ಇಲ್ಲಿ ನೋಡಿ, ಅದು ಹಂಗೆ ಗರಿ ಗರಿಯಾಗಿದೆ. ಪ್ಲಸ್ ಕಬಾಬ್ಗೆ ಹಾಕಿರೋ ಈ ಒಂದು ಮಸಾಲೆ ಏನಿದೆ ಅಂದರೆ ಲೈಕ್ ಬೇರೆ ಕಡೆ ಫುಲ್ಲು ಒಂಥರ ಪೌಡ್ರಿಶ್ ಥರ ಹಾಕ್ತಾರಲ್ಲ ಆ ಥರ ಇಲ್ಲ. ಸೊ ಇವರೇ ಬಂದು ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ತಾರಲ್ಲ, ಆ ಸ್ಮ್ಯಾಶ್ನೆಸ್ ನಾವು ಇಲ್ಲಿ ಫೀಲ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದ್ರ ಮೇಲೆ ಅವ್ರು ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಆ ಸ್ಮ್ಯಾಶ್ನೆಸ್ ಇಲ್ಲಿ ಇದೆ. ಮಸಾಲೆ ನೋಡ್ಬೋದು, ಹಾಗೆ ಏನೆಲ್ಲ ಹಾಕಿದ್ದಾರೆ ಅಂತ ನೋಡ್ಬೋದು. ಸೊ ಚೆನ್ನಾಗಿದೆ. ಒಂದು ಸ್ವಲ್ಪ ನಾನು ನಿಂಬೆಹಣ್ಣನ್ನು ಕೂಡ ಬಂದು ಸ್ಕ್ವೀಸ್ ಮಾಡಿ ಟ್ರೈ ಮಾಡೋಣ. ಕಬಾಬು ಆಸಮ್. ಡಿಫ್ರೆಂಟ್ ಟೇಸ್ಟ್ ಫೀಲ್ ಮಾಡ್ಬೋದು ನಾವು. ಯೂಶ್ವಲಾಗಿ ಇಲ್ಲದೆ ಇರೋ ಟೇಸ್ಟ್ ಜೊತೆಗೆ ಡಿಫ್ರೆಂಟಾಗಿ ಫೀಲ್ ಮಾಡ್ಬೋದು. ಟ್ರೈ ಮಾಡಿ. ಕಬಾಬ್ ಇಷ್ಟ ಆಯಿತು. ಪ್ಲಸ್ ಹೈದ್ರಾಬಾದಿ ದಮ್ ಬಿರಿಯಾನಿ ರಿಯಲಿ ಸೂಪರ್. ಆ ಒಂದು ಟೇಸ್ಟು, ಆ ಮಸಾಲೆ ಎಲ್ಲ ಕರೆಕ್ಟಾಗಿರೋ ಒಂದು ಲೆವೆಲಲ್ಲಿ ಇದೆ. ನೀವು ಬಂದು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳಿಬಿಟ್ಟು. ಈ ನೋಡಿ ಫ್ರೆಂಡ್ಸ್, ಈ ಒಂದು ಕರ್ಡ್ದು ಥಿಕ್ನೆಸ್ ನೋಡ್ಬೋದು, ಗಟ್ಟಿ ಇದೆ. ಸೊ ಇದನ್ನು ಒನ್ಸ್ ನಾವು ಟ್ರೈ ಮಾಡಿಬಿಡೋಣ. ಬಿರಿಯಾನಿಗೆ ಈ ಒಂದು ಹೇಗಿದೆ ಈ ಒಂದು ಮೊಸರು ಬಜ್ಜಿ. ಸೂಪರ್. ಬಿರಿಯಾನಿ ಮೊಸರು ಬಜ್ಜಿ ಹೊಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅಲ್ಟಿಮೇಟು. ಸೂಪರ್ ಫ್ರೆಂಡ್ಸ್,
ಸೊ ಫುಡ್ಡಂತೂ ನಿಜ ಹಾನೆಸ್ಟಾಗಿ ರಿವ್ಯೂ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಬಂದು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಏನಿದೆ ಈ ಒಂದು ಶೆಟ್ಟೀಸ್ ಬಿರಿಯಾನಿ ಅಡ್ಡ ಅಂತ ಹೇಳಿಬಿಟ್ಟು ಇಲ್ಲಿ ಫುಡ್ ಬಂದು ನಾನು ಟ್ರೈ ಮಾಡಿದ್ದೀನಿ. ಸೊ ಆನೆಸ್ಟಾಗಿ ರಿವ್ಯೂ ಮಾಡಿದ್ದೀನಿ. ಇಲ್ಲಿ ಬಂದು ನೀವು ಟ್ರೈ ಮಾಡಿ. ಈ ಒಂದು ಅಡ್ರೆಸ್ ಏನಿದೆ ನಾನು ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಫ್ರೆಂಡ್ಸ್, ನೀವು ಚೆಕ್ ಮಾಡ್ಕೋಬೋದು. ಮತ್ತು ಪ್ರೈಸಸ್ ಕೂಡ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ಏನಿದೆ ಈ ಒಂದು ಬಿರಿಯಾನಿ ನಿಜವಾಗ್ಲೂ ತುಂಬ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ. ನೀವು ಬಂದು ಟ್ರೈ ಮಾಡಿ, ನಾನು ಬಂದು ನಿಮಗೆ ಪರ್ಸನಲಾಗಿ ಸಜೆಸ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೇನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.